ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಎಂಜೋಲಾರ್ ಮಾಡ್ತಿರಲ್ಲ. ಎಂತ ಗೊತ್ತುಂಟು, ಇವತ್ತು ನಾವು ಸಿಗಡಿ ಮೀನಿನ ಚಟ್ನಿ ಮಾಡುವ. ನೋಡಿ, ನಾವು ಮೊನ್ನೆ ಮಾರ್ಕೆಟಿಂದ ತಂದದ್ದು ಉಂಟಲ್ಲ ಒಣ ಸಿಗಡಿ ಮೀನು, ಅದನ್ನೇ ತಂದಿದ್ದೇವೆ. ನೋಡಿ, ಇದನ್ನು 2-3 ಸಲ ತೊಳೆದು ಎಣ್ಣೆ ಹಾಕದೆ ಫ್ರೈ ಮಾಡಿ ತಂದದ್ದು, ಒಂದು ಕ್ರಿಸ್ಪಿ ಬರೋವರೆಗೂ. ತುಂಬಾ ಒಳ್ಳೇದಾಗ್ತದೆ ಸಿಗಡಿ ಮೀನಿನ ಚಟ್ನಿ, ಹಾಗೆ ಅದನ್ನ ನಿಮ್ಗೆ ಹೇಳಿಕೊಡುವ ಅಂತ ಇದ್ದೇವೆ. ಈ ರೀತಿಯ ಸಿಗಡಿ ಮೀನು ನೋಡಿ, ಒಣ ಸಿಗಡಿ ಮೀನು. ಇದನ್ನ ನೋಡಿ, ಈ ರೀತಿ ಕ್ರಿಸ್ಪಿ ಬರುವಾಗ ನೋಡಿ, ಈ ರೀತಿ ಕುರುಮ್ ಸೌಂಡ್ ಬರ್ಬೇಕು ನೋಡಿ. ನೋಡಿ, ಕಟ್ ಮಾಡುವಾಗ ಹೀಗೆ ಕೇಳ್ತದೆ. ಅಷ್ಟರವರೆಗೆ ನಾವು ಫ್ರೈ ಮಾಡಬೇಕು. ಇದನ್ನ 2-3 ಸಲ ತೊಳೆದು ತಂದದ್ದು, ಯಾಕೆಂತ ಹೇಳಿದ್ರೆ ತೊಳೆಯದಿದ್ರೆ ಅದ್ರಲ್ಲಿ ಹೊಯ್ಗೆ ಎಲ್ಲ ಇರ್ತದೆ. 2 ಮುಷ್ಟಿಯಷ್ಟು ಈ ಸಿಗಡಿ ಮೀನನ್ನು ತಗೊಂಡಿದ್ದೇವೆ. ನೋಡಿ, ಈಗ ಕಡಿಲಿಕ್ಕೆ ಕೆಂಪು ಮೆಣಸನ್ನು ಎಣ್ಣೆ ಹಾಕದೆ ಫ್ರೈ ಮಾಡಿ ತಂದಿದ್ದೇನೆ. 10 ಕೆಂಪು ಮೆಣಸು ಉಂಟು. ನಿಮಗೆ ಬೇಕಾದ್ರೆ ಕಡಿಮೆ ಕೂಡ ಹಾಕ್ಬೋದು, ಖಾರ ಬೇಡ ಇದ್ರೆ ಒಂದು 7-8 ಹಾಕ್ಬೋದು. 15 ಶುಂಠಿ, 4 ಸಲ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ, ಮತ್ತು ನೋಡಿ ತೆಂಗಿನ ತುರಿ ಸ್ವಲ್ಪ ತಗೊಂಡಿದ್ದೇನೆ. ಒಂದು ತೆಂಗಿನಕಾಯಿ ಫುಲ್ ಹಾಕಿಲ್ಲ, ಇದನ್ನು ಫುಲ್ ಹಾಕಿದ್ದೇನೆ. ಮತ್ತು ಇದರಲ್ಲಿ ಅರ್ಧ ಹಾಕಿದ್ದೇನೆ ನೋಡಿ, ಇಟ್ಟಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಸಿಗಡಿಯಲ್ಲಿ ಕೂಡ ಸ್ವಲ್ಪ ಉಪ್ಪು ಉಂಟು, ಹಾಗೆ ಸ್ವಲ್ಪ ಹಾಕಬೇಕು. ಇದನ್ನೀಗ ನೀರು ಹಾಕದೆ ಕಡಿಬೇಕು. ನೋಡಿ, ಕರ್ದಾಯಿತು ನೋಡಿ, ಈ ರೀತಿ ಕರೆದೆ. ನೀರು ಸ್ವಲ್ಪ ಕೂಡ ಹಾಕಲಿಲ್ಲ. ಫ್ರೈ ಮಾಡಿದ ಒಣ ಸಿಗಡಿ ಮೀನನ್ನು ಇದಕ್ಕೆ ಹಾಕ್ತೇನೆ, ಈ ಚಟ್ನಿಗೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಸರಿಯಾಗಿ ಮಿಕ್ಸ್ ಆಯಿತು. ಇದನ್ನು ತೆಗೆಯುವ. ಸಿಗಡಿ ಮೀನಿನ ಚಟ್ನಿ ರೆಡಿ ಆಗಿದೆ ನೋಡಿ. ಈ ಚಟ್ನಿ ಉಂಟಲ್ಲ ಒಳ್ಳೇದಾಗ್ತದೆ. ಇದು ಗಂಜಿ ಇರ್ಬೇಕು, ಗಂಜಿ ಜೊತೆ ಈ ಚಟ್ನಿ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಒಳ್ಳೇದಾಗ್ತದೆ ಊಟ ಮಾಡ್ಲಿಕ್ಕೆ. ಹಾಗೆ ಸುಲಭದಲ್ಲಿ ನಿಮ್ಗೆ ಈ ರೀತಿಯ ಚಟ್ನಿಯನ್ನು ಮಾಡ್ಬೋದು. ನೀವು ಕೂಡ ಸಿಗಡಿ ಮೀನು ಇದ್ರೆ ಈ ರೀತಿಯ ಚಟ್ನಿಯನ್ನು ಟ್ರೈ ಮಾಡಿ. ಬೇಕಿದ್ರೆ ಈ ಚಟ್ನಿ ಕಡಿಯುವಾಗ ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ನೀರು ಹಾಕ್ತದೆ, ನಾನು ನೀರೇನು ಹಾಕ್ಲಿಲ್ಲ, ಹಾಕದೆ ಕಡ್ದದ್ದು. ನೀವು ಸಹ ಟ್ರೈ ಮಾಡಿ ಈ ರೀತಿ ಚಟ್ನಿ ಮಾಡ್ಲಿಕ್ಕೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡ್ಲಿಕ್ಕೆ ಸಿಗುವ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.